ಇದ್ದೀರಾ? ಚೆನ್ನಾಗಿ ಹೊಡೆದ್ರು ಫೋಟೋ ನಂಬರ್ ಇಸ್ಕೊಂಡು ಫೋಟೋ ಕಳಿಸ್ಕೊಂಡು cash deposit machine. Depending on that, we are getting leads to check up. ಸರ್ ಈ ಕಡೆ ಬಂದ್ಬಿಡಿ ಸರ್ ಹಿಂಗೆ ಸರ್ ಸೈಡು ಒಂದು ಡೀಟೇಲ್ ಆಗಿ ನಿಮಗೆ ನಮ್ಮದು ಆ್ಯಂಟಿ ನಾರ್ಕೋಟಿಕ್ಸ್ ಆ್ಯಂಟಿ ಡ್ರಗ್ ಏನು ಕ್ಯಾಂಪೇನ್ ಇದೆ ನಮ್ಮ ಸಿಟಿ ಪೊಲೀಸ್ ವತಿಯಿಂದ. ಆ ನಿಟ್ಟಿನಲ್ಲಿ ಸುಮಾರು 7 ಕೇಸಸ್ ರಿಜಿಸ್ಟರ್ ಆಗಿ ನಾವು ಡಿಟೆಕ್ಟ್ ಮಾಡಿ ಮತ್ತು ಸೀಸ್ ಮಾಡಿದ್ದೀವಿ. ಅದರಲ್ಲಿ CCB ನಾರ್ಕೋಟಿಕ್ಸ್ ಲಿಂಗಿಂದ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್, ಯಲಗೋಡಿ ಪೊಲೀಸ್ ಸ್ಟೇಷನ್, ಜೀವನ್ ವಿಮಾನಗರ್ ಪೊಲೀಸ್ ಸ್ಟೇಷನ್, ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್, ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಮತ್ತು ಗೋವಿಂದಪುರ ಪೊಲೀಸ್ ಸ್ಟೇಷನ್. ಸೊ ಎಲ್ಲ ನಾರ್ತ್ ಈಸ್ಟ್ ಡಿವಿಷನ್, ಸೌತ್ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್, ಈಸ್ಟ್ ಡಿವಿಷನ್, ಸೆಂಟ್ರಲ್ ಡಿವಿಷನ್, ನಾರ್ತ್ ಡಿವಿಷನ್ ಎಲ್ಲ ಸೇರಿ ಟೋಟಲ್ 7 ಕೇಸಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ 15 ಜನ ಆರೋಪಿ ಅರೆಸ್ಟ್ ಆಗಿದೆ. ಇದರಲ್ಲಿ 3 ಜನ ಆರೋಪಿ ಅವರು ಫಾರಿನ್ ಕಂಟ್ರಿ ಅವರು, ಔಟ್ಸೈಡ್ ಅಂದರೆ ಹೊರಗೆ ದೇಶದವರು, ಮತ್ತು 12 ಜನ ಇಲ್ಲೇ ಕೇರಳ ಸ್ಟೇಟ್ ಅವರು. ಎಲ್ಲ ಸೇರಿ 15 ಜನ ಅರೆಸ್ಟ್ ಆಗಿದ್ದಾರೆ. ಟೋಟಲ್ ಎಲ್ಲ ಬೇರೆ ಬೇರೆ ಟೈಪ್ ನಾವು ಸೀಸ್ ಮಾಡಿದ್ದೀವಿ. ಅದರಲ್ಲಿ ಹೈಡ್ರೋ ಗಾಂಜಾ 9 kg 460 grams, MDMA 5 kg 672 grams, ಗಾಂಜಾ 34 kg, ಈ ಥರ ಎಲ್ಲ ಕೋಕೇನ್, LSD, ಆಶೀಶ್ ಎಲ್ಲ ಸೇರಿ NCB ವ್ಯಾಲ್ಯೂಯೇಷನ್ ಪ್ರಕಾರ ಇದು 10 crores 59 lakhs ಇದೆ. ಮತ್ತು ಮಾರ್ಕೆಟ್ ವ್ಯಾಲ್ಯೂ ಇದು ಅಂದಾಜು 21 crores ಇದೆ. ಇದು ಎಲ್ಲ ಇಡೀ ಸಿಟಿಯಲ್ಲಿ CCB ಮತ್ತು ಈ ಥರ ಎಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ಸು ಎಲ್ಲ ಒಂದು ಕಾರ್ಯಾಚರಣೆಯಲ್ಲಿ ಇದು ಎಲ್ಲ ಆಗಿದೆ. ಇದರಲ್ಲಿ ಹಲವಾರು ಮಾಹಿತಿ ಬರ್ತಾ ಇದೆ, ಯಾವ ಏರ್ಪೋರ್ಟಲ್ಲಿ ಎಲ್ಲಿ ಬಂತು, ಎಲ್ಲಿಂದ ಬಂತು, ಮತ್ತು ಯಾರ್ಯಾರು ಇದರಲ್ಲಿ ಶಾಮೀಲಿದ್ದಾರೆ. ಸೊ ಬ್ಯಾಕ್ ಎಂಡ್ ಕೂಡ ನಮ್ಮ ಟೀಮ್ಸ್ ಆಲ್ರೆಡಿ ಅಲ್ಲಲ್ಲಿ ಹೋಗಿದ್ದಾರೆ. ಇನ್ನೂ ಹಲವಾರು ಪತ್ತೆ ಆಗಲಿಕ್ಕೆ ಚಾನ್ಸಸ್ ಇದೆ. ಸೊ ಇದು ಭಾಳ ಒಳ್ಳೆ ಕೆಲಸ ನಮ್ಮ ಇದೆಲ್ಲ ಡಿವಿಷನ್ಸ್ ಅವರು ಎಲ್ಲ ಮತ್ತು CCB ಅವರೆಲ್ಲ ಸೇರಿ ಮಾಡಿದ್ದಾರೆ. ಇದೆಲ್ಲ ಈ ಥರದ್ದು ಒಂದು ತುಂಬ ಸೀರಿಯಸ್ ಇಶ್ಯೂ ಇದೆ. ಅದಕ್ಕೋಸ್ಕರ ನಾವು ಕನ್ಸ್ಯೂಮರ್ಸ್, ಪೆಡ್ಲರ್ಸ್ ಮತ್ತು ಮೇನ್ ಸೋರ್ಸ್ ಎಲ್ಲಿಂದ ಸಪ್ಲೈ ಆಗ್ತದೆ ಪ್ರತಿಯೊಂದು ವಿಷಯ ಬಗ್ಗೆ ನಾವು ಡೇಟಾ ಕಲೆಕ್ಟ್ ಮಾಡಿ ಮುಂದಿನ ದಿವಸದಲ್ಲಿ ಇನ್ನೂ ಈ ಥರ ಆಗಬಾರ್ದು ಮತ್ತು ಕಂಟ್ರೋಲ್ ಈ ವಿಷಯದಲ್ಲಿ ಇನ್ನೂ ನಾವು ಟೈಟ್ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಇರ್ತದೆ. ಎಲ್ಲ ಲೀಡ್ಸ್ ಮೇಲೆ ಆಗ್ತಾ ಇದೆ. ಈ ಕೇಸಲ್ಲಿ ನೋಡಿ, ಕೇಸಲ್ಲಿ ಕೂಡ ಅಮೃತಹಳ್ಳಿ ಕೇಸಲ್ಲಿ ಆಲ್ಮೋಸ್ಟ್ CCB ಕೇಸಲ್ಲಿ ಅವೇ ಇದೆ. ಶೇಷಾದ್ರಿಪುರ ಅಂದಾಜು 55 ಲಕ್ಷದ್ದು 348 grams ಗೋಲ್ಡ್ ಜ್ಯುವೆಲ್ಲರಿ ರಿಕವರಿ ಆಗಿದೆ. ಇದು ನಾವು ನಮ್ಮ ಅವೇರ್ನೆಸ್ ಕ್ಯಾಂಪೇನಲ್ಲಿ ಕೂಡ ನಾವು ಹೇಳ್ತಾ ಇದ್ದೀವಿ.
ಮನೆ ಲಾಕ್ ಮಾಡಿ ಅಲ್ಲೇ ಕೀ ಬಿಟ್ಟು ಹೋಗಬಾರ್ದು. ಇದು ಒಂದು ಕ್ಲಾಸಿಕ್ ಕೇಸ್ ಇದೆ. ಲಾಕ್ ಮಾಡಿ ಅಲ್ಲೇ ಶೂ ರ್ಯಾಕಲ್ಲಿ ಕೀ ಬಿಟ್ಟು ಹೋಗಿದೆ. ಇದು ಯಾರೋ ಅಬ್ಸರ್ವ್ ಮಾಡಿ ಕಳ್ತನ ಮಾಡಿದೆ. ಸೊ ದಯವಿಟ್ಟು ಪೊಲೀಸ್ದು ಏನೇನು ಅಡ್ವೈಸರಿ ಇರ್ತದೆ ಅದು ಜನ ಸಾಮಾನ್ಯವರು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಬೇಕು. ಇದು ಒಂದು ಬೇಗ ಜಸ್ಟ್ ಹೋಗಿ ಬರಬೇಕು ಅಂತ ಕೀ ಅಲ್ಲಿ ಬಿಟ್ಟು ಬೇರೆಯವ್ರಿಗೋಸ್ಕರ ಅವ್ರ ರಿಲೇಷನ್ಸ್ಗೋಸ್ಕರ ಕೀ ಬಿಟ್ಟಿದ್ರು. ಅಷ್ಟವರೆಗೆ ಇದು ಕಳ್ತನ ಆಗಿದೆ. ನಮ್ಮ ಪೊಲೀಸವರು ಒಳ್ಳೆಯ ಇದು ಟೆಕ್ನಾಲಜಿ ಹೆಲ್ಪಿಂದ ವಿದಿನ್ 2 days 13ನೇ ತಾರೀಕಿಗೆ ರಿಪೋರ್ಟ್ ಆಗಿ 15ನೇ ತಾರೀಕಿಗೆ ರಿಕವರಿ ಮಾಡಿದ್ದಾರೆ ಅವರು. ನಮ್ಮ ಟೋಟಲ್ ರಿಕವರಿ ಇಂಟ್ಯಾಕ್ಟ್ ಸಿಕ್ಕಿದೆ. ಒಬ್ಬ ಆರೋಪಿ ಅವರು ಅರೆಸ್ಟ್ ಆಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ಶ್ರೀ ಹನುಮಂತ್ ಪುಟಾನಿ ಅವರು ಒಂದು ಡ್ಯೂಟಿಗೆ ಹೋಗುವಾಗ ದಾರಿಯಲ್ಲಿ ಒಬ್ಬ ಲೇಡಿ ಅಲ್ಲಿಂದ ಓಡ್ ಬರ್ತಿದ್ರು. ಅವರು ಕಿಚಾಡಿದ್ರು, ಅಲ್ಲಿ ನಮ್ಮದು ಚೈನ್ ಸ್ನ್ಯಾಚ್ ಆಗಿದೆ ಅಂತ. ಇವರು ಅಲ್ಲಿ ಬೆನ್ ಹತ್ತಿ 1.5 ಕಿಲೋಮೀಟರ್ ಅಂದಾಜು ಓಡೋಗಿ ಡೆಡ್ ಹ್ಯಾಂಡ್ ಅವ್ರಿಗೆ ಹಿಡಿದಿದ್ದಾರೆ. ಸೊ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾವು ಇಲ್ಲಿ ಇವತ್ತು ಬನ್ನಿ ಹನುಮಂತ್ ಆ್ಯಂಡ್ ನೀವು ಇನ್ಸ್ಪೆಕ್ಟರ್ ಇಮಿಡಿಯೇಟ್ಲಿ ಅಲ್ಲಿ ಅಂದಾಜು 6 lakhs ವ್ಯಾಲ್ಯೂದು ಗೋಲ್ಡ್ ಚೈನ್ ಅವರು ಎಲ್ಲಿ ಡ್ಯೂಟಿಯಲ್ಲಿ ಹೋಗ್ತಾಯಿದ್ರು, ಅವ್ರದ್ದು ಡ್ಯೂಟಿ ಪ್ಲೇಸ್ ಎಲ್ಲಿತ್ತು, ಮನೆಯಿಂದ ಡ್ಯೂಟಿಗೆ ಹೋಗುವಾಗ ದಾರಿಯಲ್ಲಿ ಇದು ಅವ್ರಿಗೆ ಬಂದ ತಕ್ಷಣ ಅವ್ರು ಬೆನ್ನ ಹತ್ತಿ ಹಿಡಿದಿದ್ದಾರೆ. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಕೂಡ ನಾವು ರಿವಾರ್ಡ್ ಪ್ಲಸ್ ಅಪ್ರಿಸಿಯೇಷನ್ ಅವರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಮತ್ತು ಅವರು ಒಂದು ಡಿಟೇಲ್ ಆಗಿ ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದಾರೆ. ಅವರು ಮೈನರ್ಸ್ಗೆ ನಾವು ಇನ್ನೊಂದು ಸರಿ ಎಲ್ಲ ಪೇರೆಂಟ್ಸ್ ಮತ್ತು ಎಲ್ಲರಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತೀವಿ, ಒಂದು ವಾರ್ನ್ ಕೂಡ ಮಾಡ್ತೀವಿ. ದಯವಿಟ್ಟು ಈ ಥರ ಯಾರ್ದು ಲೈಸೆನ್ಸ್ ಇದೆ, ಯಾರು ಲೀಗಲಿ ಡ್ರೈವ್ ಮಾಡಲಿಕ್ಕೆ ಇದ್ದಾರ ಅವ್ರಿಗೇ ಕೀ ಕೊಡಬೇಕು. ಈ ಥರ ಕೊಟ್ಟರೆ ಸಮಸ್ಯೆ ಆಗುತ್ತೆ. ಮತ್ತು ನಾವು ಸ್ಪೆಷಲ್ ಡ್ರೈವ್ ಮಾಡ್ತೀವಿ, ಕೇಸ್ ಕೂಡ ಮಾಡ್ತೀವಿ. ಯಾರು ಸಂಬಂಧಪಟ್ಟು ಯಾರು ಡ್ರೈವ್ ಮಾಡ್ತಿದ್ದಾರೆ ಮತ್ತು ಯಾರ್ದು ಗಾಡಿ ಇದೆ, ಯಾರು ಇದು ತಪ್ಪು ಮಾಡಿದ್ದಾರೆ ಅವ್ರು ಇಬ್ಬರ ಮೇಲೆ ಕೇಸ್ ಆಗುತ್ತೆ. ಸೊ ಇದು ಸ್ಪೆಷಲ್ ಡ್ರೈವ್ ನಾವು ಸ್ಟಾರ್ಟ್ ಮಾಡ್ತೀವಿ. ಲಾಸ್ಟ್ ಇಯರ್ ಕೂಡ ದಾಖಲಾತ್ 2023 95 ಕೇಸಸ್ ಆಗಿತ್ತು, 24 197 ಕೇಸಸ್. ಕಳೆದ ವರ್ಷ 25 414 ಕೇಸಸ್ ಅಂಡರ್ ಏಜ್ ಡ್ರೈವಿಂಗ್ ಇಲ್ಲಿ ಆಗಿದೆ. ಆದರೂ ಜನ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ನಮ್ಮ ಟ್ರಾಫಿಕ್ ಅವರು ಇದರ ಬಗ್ಗೆ ಡಿಟೇಲ್ ಪ್ರೋಗ್ರಾಮ್ ಮಾಡಿ ಅವರು ಮಾಡ್ತಾರೆ. ಅವರು ಇದರಲ್ಲಿ ವೀಲಿಂಗ್ ಬಗ್ಗೆ ಕೂಡ ತುಂಬ ಸ್ಟ್ರಿಕ್ಟ್ ಆಗಿ ನಾವು ಕೇಸಸ್ ತೊಗೊಳ್ತಾ ಇದ್ದೀವಿ. ಇನ್ನೂ ಜಾಸ್ತಿ ಕೇಸಸ್ ಮಾಡ್ತೀವಿ.